ಮತ್ತು ನಾವೊಂದು ಹೇಳಬೇಕಾದ್ದು ನನಗೆ ಗುರುಗಳಿಲ್ಲ ಅಂತ ಹೇಳಿದರು, ತುಂಬ ಗುರುಗಳಿದ್ದಾರೆ. ಅದರಲ್ಲಿ ಒಬ್ಬರು ಹೇಳಲೇಬೇಕಾದ ಹೆಸರು ನಮಗೆ ಚೆಂಡೆ ಮೊದಲೇ ಗುರುಗಳು ಇವರು ಕಂಬರ್ ರಾಮಚಂದ್ರ ಅಂತೇಳಿ. ಅವರು ನಮಗೆ ಹಿಮ್ಮೇಳ ಪಾಠ ಎಲ್ಲ ಮಾಡ್ತಾರೆ, ತುಂಬ ವರ್ಷ ಇಲ್ಲೇ ಬಂದು ನಮ್ಮ ರಿಲೇಷನ್ ಅವರು ಕಂಬರ್ ರಾಮಚಂದ್ರ. ಮತ್ತು ನನಗೆ 91ನೇ ಇಸವಿಯಲ್ಲಿ ಬೆಂಗಳೂರಲ್ಲಿ ಒಬ್ಬರ ಕಾಂಟ್ಯಾಕ್ಟ್ ಆಯಿತು. ಅವರು ದೊಡ್ಡ ಗೊಂಬೆ ಆಟದ ಭೀಷ್ಮ ಅಂತ ಹೇಳ್ಬೋದು. ಅವರು ಹೆಸರು ಎಮ್.ಆರ್. ರಂಗನಾಥರಾವ್ ಅಂತೇಳಿ. ಅವರು ಅವರ ಅಜ್ಜ ಗೊಂಬೆ ಆಟ ಮಾಡ್ತಾಯಿದ್ರು. ಮತ್ತು ಗೊಂಬೆಗಳು ಅವರ ಕಾಲದಲ್ಲಿ, ಇವರ ಅಪ್ಪನ ಕಾಲದಲ್ಲಿ ಸ್ಟಾಪ್ ಆಯಿತು ಗೊಂಬೆ ಆಟ. ಗೊಂಬೆ ಎಲ್ಲ ಮನೇಲಿತ್ತು, ಇವರು ಗೊಂಬೆ ಆಟ ಇವರು ಮಾಡಲಿಲ್ಲ. ಇವರ ಮೊಮ್ಮಗ ಕಡೆಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ನೀವು ಕೇಳಿರ್ಬೋದು, ದೊಡ್ಡ ಫೇಮಸ್ ಹೆಸರು. ಅವರಿಲ್ಲ, ಅವರ ಹತ್ರ ಹೇಳಿದಂತೆ, ನೋಡು ನೀನು ಈ ಕಲೆಯನ್ನು ಉಳಿಸಬೇಕು, ನಿನ್ನ ಅಜ್ಜ ಮಾಡ್ತಾಯಿದ್ರು ಅಂತ ಹೇಳುವಾಗ ಅವರು ಅದರಿಂದ ಸ್ಫೂರ್ತಿ ತಂದುಕೊಂಡು ಅವರು ಮಾಸ್ಟರ್ ಆಗಿದ್ದರು ಗಾರ್ಮೆಂಟ್ ಶಾಲೆ. ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಗೊಂಬೆ ಆಟ ಶುರು ಮಾಡಿದರು ಆ ಮನುಷ್ಯ. ಅವರ ದೈವ ಅನುಗ್ರಹ ಅಂತ ಗೊತ್ತಿಲ್ಲ ನನಗೆ. ಅವರ 91ರಲ್ಲಿ ಅವರ ಪರಿಚಯ ಆಯ್ತು ನನಗೆ. ಅವರು ನಮ್ಮ ಗೊಂಬೆ ಆಟ ನೋಡಿ ಅವ್ರಿಗೆ ಭಯಂಕರ ಖುಷಿ ಆಯ್ತು. ಅವ್ರಿಗೆ ಆಗಲೇ ಎಂತ ಗೊತ್ತಿಲ್ಲ, ನಮ್ಮ ಒಂದು ಏನೊಂದು ಸಂಬಂಧ ಬೆಳೀತಾ ಇಲ್ಲ ನಮ್ಮದು ಅವ್ರದ್ದು. ಹಾಗೆ ಅವರು ನನ್ನನ್ನು ಕರೆದು, ರಮೇಶ್ ನೀನು ಬಾ ಬೆಂಗಳೂರಿಗೆ ನಾನು ಮೀಟ್ ಆಗಬೇಕು ಅಂತ. ಮತ್ತು ನಾನು ಬೆಂಗಳೂರಿಗೆ ಹೋದಾಗ ಅವರು ಮೀಟ್ ಆಗಿ ಅವರೆಲ್ಲ ಕೂತು ಹೇಳಿದ್ರು, ಇನ್ನು ಗೊಂಬೆ ಚಂದ ಉಂಟು, ನೀನು ಒಳ್ಳೆ ಕಲಾವಿದ ಆಗಬೇಕು, ನಿಮಗೆ ಕೆಲವೆಲ್ಲ ಸೀಕ್ರೆಟ್ ಹೇಳಿಕೊಟ್ಟು ನೀನು ಬಾ ಅಂತೇಳಿ ಕರ್ಕೊಂಡು ಹೋಗಿ ನನಗೆ ಮತ್ತೆ ಎಲ್ಲ ಹೇಳಿಕೊಟ್ರು. ಅಂತೇಳಿದ್ರೆ ನೀನು ಈ ಒಂದೊಂದು ಗೊಂಬೆ ಮಾಡಲಿಕ್ಕೆ 2 ತಿಂಗಳು 3 ತಿಂಗಳು ತಗೊಳ್ತೀಯಲ್ಲ, ಇದು ಹಾಗೆಲ್ಲ ಮಾಡು ಬಾ ಅಂತೇಳಿ ಕೆಲವು ಸೀಕ್ರೆಟ್. ಹಾಗೆಲ್ಲ ಈಗಿನ ಹೊಸ ಮೆಷಿನರಿ ಟೆಕ್ನಾಲಜಿನ ಉಪಯೋಗಿಸಿ ಹೇಗೆ ಮಾಡೋದು ನನಗೆ ಅವರು ಹೇಳಿಕೊಟ್ರು. ಆಗ ನನಗೆ ವೆಯ್ಟ್ ಕಡಿಮೆ ಆಯಿತು, ಮತ್ತು ಕೆಲವೆಲ್ಲ ಕೆಲಸಗಳೆಲ್ಲ ಸುಲಭ ಆಯಿತು. ಅದು ಎಮ್.ಆರ್. ರಂಗನಾಥರು. ಅವರು ಈಗ ಇಲ್ಲ, ಅವರು ಕಳೆದ ವರ್ಷ ತೀರ್ಕೊಂಡ್ರು. ಅವರು 90 ವರ್ಷದಲ್ಲಿ. ಅವರೊಂದು ಗ್ರೇಟ್ ವ್ಯಕ್ತಿತ್ವ. ಈ ಗೊಂಬೆ ಕ್ಷೇತ್ರದಲ್ಲಿ ಅಂಥ ವ್ಯಕ್ತಿ ಹುಟ್ಟಲಿಲ್ಲ. ಅವರು ಅವತ್ತು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಕ್ಷೇತ್ರಕ್ಕೆ ಬಂದ ಕಾರಣ ಇವತ್ತು ಅವ್ರದ್ದು ಈ ಶೈಲಿ ಅಲ್ಲ, ಅದು ಒಂದು ಕೂಚಿಪುಡಿ ಶೈಲಿ. ಈಗ ಸಾಧಾರಣ ಒಂದು 7-8 ತಂಡ ಅವರು ಕಟ್ಟಿದ್ದಾರೆ. ಅಲ್ಲಿ ಒಂದು 150 ಜನ ಕಲಿತು ಈಗಲೂ ತುಂಬ ಜನ ಮಾಡ್ತಾಯಿದ್ದಾರೆ ಅವರ ಇದನ್ನು. ಈಗ ಅಲ್ಲಿ ಒಬ್ಬರು ಧಾತು ಅಂತ ನೀವು ಕೇಳಿರ್ಬೋದು, ಅನುಪಮ ಮೇಡಮ್ ಒಬ್ಬರು. ಈಗ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡೋದು ಅವರೊಬ್ಬರೇ. ಅವರು ಇವರ ಶಿಷ್ಯ, ಅವರಿಗೆ ಸ್ಫೂರ್ತಿ ಕೊಟ್ಟವರು ಇವರು. ಈಗ ನೋಡಿ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಗೊಂಬೆ ಮ್ಯೂಸಿಯಂ ಮಾಡ್ತಾಯಿದ್ದಾರೆ, ಅನುಪಮ ಅಂತೇಳಿ ಅವರ ಹೆಸರು. ಅದಕ್ಕೆಲ್ಲ ಇವರು ಮೂಲ. ಈಗ ನಮಗೆ ಕೂಡ ಈ ಗೊಂಬೆ ಮೇಲೆ ಬರಲಿಕ್ಕೆ ಅವರು ಕಾರಣ. ಯಾರು? ಎಮ್.ಆರ್. ರಂಗನಾಥರು. ತುಂಬ ಈಗ ಮೈಸೂರಲ್ಲಿ ಒಂದು ಟ್ರಿಪ್ ಆಗ್ತಾ ಉಂಟು ಅವರದ್ದು. ಮತ್ತು ಮುಳಬಾಗಿಲು, ಮತ್ತು ಒಂದು ಶಾಲೆಗೆ ಹೋಗಿ ಹಾಗೆ ತುಂಬ ಇದು ಮಾಡಿದ್ದಾರೆ. ಅವರನ್ನು ನಾವು ಯಾವಾಗಲೂ ನೆನೀಬೇಕಾದನ್ನು. ಮತ್ತು ಬಣ್ಣದ್ದು ಹೇಳಿದ್ರಲ್ಲ ಸರ್, ಬಣ್ಣ ಕಲ್ತಿದ್ದು ಬಗ್ಗೆ. ಬಣ್ಣ ಅಂತೇಳಿದರೆ ನಾನೀಗ 6ನೇ ಕ್ಲಾಸಲ್ಲೇ ಇದು ಕಲ್ತಿದ್ದೇನೆ, ಯಕ್ಷನಾಟ್ಯ ಕಲ್ತಿದ್ದೇನೆ. ಅವರು ಮರ್ದಂಬೈಲು ಚಂದ್ರಶೇಖರ ನಮ್ಮ ರಿಲೇಷನ್, ಅವರಿಂದ ಕಲಿತು 6ನೇ ಕ್ಲಾಸಲ್ಲಿ. ಆ ವರ್ಷ ನಾನೊಂದು ವೇಷ ಹಾಕಿದ್ದೆ, ಒಂದು ಮಂಡೋದ್ರಿ ಸ್ತ್ರೀ ವೇಷ ಹಾಕಿದ್ದೆ ಮೊದಲು ನಾನು. ಮತ್ತು ನಾಟಕದಲ್ಲಿ ವೇಷ ಮಾಡ್ತಿದ್ದೆ ನಾನು 5ನೇ ಕ್ಲಾಸಲ್ಲೇ ಶುರು ಮಾಡಿದ್ದೇನೆ. ಒಂದು 10-15 ನಾಟಕದಲ್ಲಿ ವೇಷ ಮಾಡ್ತಾಯಿದ್ದೆ. ಅದರಲ್ಲೇ ರಂಗದಲ್ಲೇ ಇದ್ದೆ ಮೊದಲು, ಮತ್ತು ಯಕ್ಷಗಾನ ನೋಡ್ತಾಯಿದ್ದೆ. ಆಗ ನನಗೆ ಚಿತ್ರ ಮಾಡ್ತಾಯಿದ್ದೆಲ್ಲ. ಚಿತ್ರ ಮಾಡುವಾಗ ನನಗೆ ಅಜ್ಜ ಯಕ್ಷಗಾನ ಕರ್ಕೊಂಡು ಹೋಗ್ತಿದ್ರು, ಅದು ಭಯಂಕರ ಹುಚ್ಚಲ್ಲ. ಆಗ ನಾನು ಯಕ್ಷಗಾನಕ್ಕೆ ಸ್ವಲ್ಪ ದೊಡ್ಡದಾದ ನಂತರ 6ನೇ ಕ್ಲಾಸ್ ಆದ ನಂತರ ನನಗೆ ಮತ್ತು ಯಕ್ಷಗಾನ ನೋಡಿದಾಗ ನಾನು ಚೌಕಿಯಲ್ಲಿ ಹೇಗೆ ಕೂತ್ಕೊಳ್ಳೋದು, ಅವರು ವೇಷ ಕಟ್ಟೋದು, ಬರೆಯುವುದು, ಅದೆಲ್ಲ ನೋಡಿ ಭಯಂಕರ ಕುತೂಹಲ ನನಗೆ. ಆಟಕ್ಕೆ ನೆಚ್ಚುತ್ತ ಚೌಕಿಯಲ್ಲಿ ಇರ್ತಿದೆ. ಅಲ್ಲಿ ನನಗೆ ಚಂದ್ರೇರಿ ಎಂಬುಗಳ ಪರಿಚಯ ಮಾಡಿಕೊಟ್ರು ನನ್ನ ಚಿಕ್ಕಪ್ಪ ಗೋಪಾಲಕೃಷ್ಣ ಅಂತ ಹೇಳಿ. ಅವರು ಪರಿಚಯ ಮಾಡಿಕೊಡುವಾಗ ಅವ್ರು ಹೇಳಿದರು, ಇವಾಗ ಚಿತ್ರ ಎಲ್ಲ ಮಾಡ್ತಾನೆ, ಒಳ್ಳೆ ಆರ್ಟಿಸ್ಟ್ ಅಂತ ಸುಮ್ಮನೆ ಹೇಳಿದರು, ಸುಮ್ಮನೆ ಪಂಪ್ ಮಾಡಿದರು. ಆಗ ಅವರಿಗೆ ಆಯಿತು, ನೀನು ನನ್ನೊಂದು ಚಿತ್ರ ಮಾಡಿಕೊಡು ಅಂತ ಹೇಳಿದರು. ನನಗೆ ಭಯಂಕರ ಖುಷಿ ಆಯಿತು. ಆಗ ನಾನು 6ನೇ ಕ್ಲಾಸ್ ಮನೆಗೆ ಬಂದು ಅವರೊಂದು ದೊಡ್ಡ ತಡಪೆ ಗಿಡ ಚಿತ್ರ ಎಲ್ಲ ಮಾಡಿ ನೋಡೋ ತಂದೆಯವರಿಗೆ ಖುಷಿ ಆಯಿತು. ಅವರು ಅದಕ್ಕೊಂದು ಫ್ರೇಮೇ ಹಾಕಿದರು. ಮತ್ತೆ ಕೊಂಡೋಗಿ ಅವರ ಕಾಯಿಗೆ ಕೂಡ ಅವರಿಗೆ ಭಯಂಕರ ಖುಷಿ ಆಯಿತು. ಹಾಗೆ ನಮಗೊಂದು ಸಾಲಿಗೆ ಬೆಳೆಯಿತು, ನನಗೂ ಅಂಬಣ್ಣ ಅಂದರೆ ಅಮ್ಮಣ್ಣ. ಮತ್ತು ಪುತ್ತೂರು ನಾರಾಯಣ ಹೆಗ್ಡೆ ಕಲಾವಿದರು, ಅವರು ಕೂಡ ಹೇಳಿ ನನಗೊಂದು ಚಿತ್ರ ಮಾಡಿಕೊಡು ಅಂತ. ಅವರಿಗೂ ಮಾಡಿಕೊಟ್ಟೆ. ಮತ್ತು ಗೋವಿಂದ ಭಟ್ರು ಈಗಿನ ಫೇಮಸ್ ಆರ್ಟಿಸ್ಟ್, ಅವರಿಗೊಂದು ಮಾಡಿಕೊಟ್ಟೆ. ಅವರಿಗೆಲ್ಲ ಚಿತ್ರ ಮಾಡಿಕೊಟ್ಟು ಅವರೊಟ್ಟಿಗೆ ಕೂತ್ಕೊಳ್ಳೋದು, ಎಲ್ಲಿ ಚೌಕಿಯಲ್ಲಿ ಕೂತು ಎಲ್ಲ ನೋಡೋದು ನಾನು. ಹಾಗೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ನಾನು ಉಪ್ಪಳ ಕೃಷ್ಣ ಮಾಸ್ಟರ್ ಹತ್ರ ನಾಟ್ಯ ಕಲಿತೆ. ಅದು ನನ್ನ 20ನೇ ವರ್ಷ ಪ್ರಾಯಕ್ಕೆ. ಆಮೇಲೆ ನಾನು ವೇಷ ಹಾಕಲಿಕ್ಕೆ ಹೊರಟೆ. ವೇಷ ಎಲ್ಲ ಹಾಕಿ ಮೊದಲು ನಾನು ದೇವೇಂದ್ರ ವೇಷ ಮಾಡಿದೆ. ಹಾಗೆ ಅದೇ ಟೈಮಿಗೆ ಅಂಬಣ್ಣ ಮನೆಗೆಲ್ಲ ಬರ್ತಾಯಿದ್ರು ಚಂದ್ರಮ್ಮ. ಅದರಲ್ಲಿ ನನಗೆ ಸ್ವಲ್ಪ ಮೇಕಪ್ ಕಲಿಬೇಕು, ಚುಟ್ಟಿ ಹಿಡಿದು ಅಂತ. ಆಗ ಅದು ಸಹ ಇದೇ ರೀತಿ ಡ್ರಾಯಿಂಗ್ ಆರ್ಟ್ ಆಗಿತ್ತು. ಯಾವುದು ಈ ಚುಟ್ಟಿ ಹಿಡುವ ಕಲೆ ಉಂಟಲ್ಲ, ಎಲ್ಲರೂ ಬಿಟ್ಟಿದ್ರು. ಅದು ಚಂದ್ರಗೆ ಅಂಬಣ್ಣ ಒಂದು ಬಣ್ಣದ ಮಾಲಿಗೆ ಮತ್ತು ಒಂದು ಕೆಲವೊಂದು ಬೆರಳಿಕೆ ಕಲಾವಿದರು ಮಾಡ್ತಾಯಿದ್ರು, ಯಾವುದು ಆರ್ಟ್. ಆಗ ಅವರೆಲ್ಲ ಎಂತ ಬಾಕಿದೆಲ್ಲ ತುಂಬ 7-8 ಗಂಟೆ ಬೇಕು ಮೇಕಪ್ಪಿಗೆ. ಆಗ ನನಗೊಂದು ಆಯ್ತು, ಇದು ನಾಶ ಆಗ್ತದೆ, ಏನು ಉಳಿಸ್ಬೇಕಲ್ಲ ಅಂತ ನನಗೆ. ಹಾಗೆ ಅಂತ ಮಾಡಿ ನಾನು ಹೇಳಿ, ಅಮ್ಮಣ್ಣ ನಾನು ಬರ್ತೇನೆ ನಿಮ್ಮ ಮನೆಗೆ, ಕಳಿಸ್ತೀರಾ? ಬನ್ನಿ ಕಳಿಸ್ತಾ ಹೇಳಿದರು. ಹಾಗೆ ಅವರು ಮಳೆಗಾಲದಲ್ಲಿ ಫ್ರೀ, ಅವರು 3-4 ತಿಂಗಳು. ನಾನು ಸೀತಾ ಅವರ ಮನೆಗೆ ಹೋಗೋದು, ಬೆಳಗ್ಗೆ ಒಂದು 9-10 ಗಂಟೆ ಮುಟ್ತಿದ್ದೆ. ಅಲ್ಲಿ ಪೂರ್ತಿಗೆ ಚುಟ್ಟಿಡುದು. ಒಂದು 5 ಗಂಟೆಗೆ ಚುಟ್ಟಿಟ್ಟು, ಒಂದು ಇಷ್ಟು ಉದ್ದ ಆಗ್ತದೆ ಚುಟ್ಟಿಗೆ ಇಟ್ಟಿಟ್ಟು.
ಹಾಗೆ 3 ತಿಂಗಳು ಕಲ್ತಿದ್ದೆ ನಾನು. ಅದರಿಂದ ಎಂತಾಯಿತು, ಒಂದು ನನ್ನ ಗೊಂಬೆ ಆಟಕ್ಕೆ ಒಂದು ಸಹಕಾರ ಆಯಿತು. ಯಾವುದು ಆ ಮುಖಂಡ ಯಾವ ನನಗೆ ಪರಂಪರೆ ಎಲ್ಲ ಹೇಳಿ ಕೊಡ್ತಾರೆ, ಹನುಮಂತ ಎಲ್ಲ ತುಂಬ ಕಲಿತೆ ಅದರಿಂದ. ಮತ್ತು ನಾನು ವೇಷ ಮಾಡಲಿಕ್ಕೆ ಹೊರಟು, ನನಗೆ ನಾಟ್ಯ ಗೊತ್ತಿತ್ತಲ್ಲ, ಇದು ಕಲಿತೆ ಅಲ್ಲ. ನನಗೆ ತುಂಬ ಇಲ್ಲಿ ಪರಿಚಯ ಇತ್ತು ಕೆಲವು ಮೇಳದವ್ರದ್ದೆಲ್ಲ, ಮಲ್ಲ ಮೇಳ ಮತ್ತು ಕೊಲಗನ ಮೇಳ, ಇಲ್ಲಿ ಮಧು ಸ್ವರ ಮೇಳ ಉಂಟಲ್ಲ, ನಮ್ಮ ಫ್ರೆಂಡ್ಗಳೆಲ್ಲ. ನಾನು ಸುಮ್ಮನೆ ಹೋಗೋದು, ಹಣಕ್ಕಾಗಿ ಹೋಗೋದಲ್ಲ, ವೇಷ ಹಾಕೋದು. ಅವ್ರು ಹೋದಾಗಲೂ ನನಗೆ ಚುಟ್ಟಿ ಕೊಟ್ಟಂದ್ರೆ ನನಗೆ ದೊಡ್ಡ ವೇಷ ನಿಶುಂಭ ಎಲ್ಲ ಕೊಡೋದು, ಶುಂಭ ನಿಶುಂಭ ಬಣ್ಣ ವೇಷ ಕೊಡೋದು ನಾನು. ಹಾಗೆ ನಾನು ವೇಷ ಮಾಡುವಾಗ ನಾನು ಹವ್ಯಾಸಿ ಅಲ್ಲ, ನಾನು ಚಿಟ್ಟಿಡೋದು ನೋಡಿ ಎಲ್ಲರಿಗೆ ಹಚ್ತದೆ. ಮೇಳದವರು ಮಾತ್ರ ಚಿಟ್ಟಿಡೋದು, ಇವೆಂತ ಹಿಡೋದು ಅಂತ ಹೇಳಿ ನೋಡಿ ನೋಡಿ ತುಂಬ ಜನ ನನ್ನ ಇದರಿಂದ ಇನ್ಸ್ಪಿರೇಷನ್ ಆಗಿ ಅವರು ಕಲ್ತರು. ತುಂಬ ಜನ ಕಲ್ತಾರೆ ನಾನು ಚಿಟ್ಟಿಡೋದು ನೋಡಿ. ನನಗೆ ಭಯಂಕರ ಖುಷಿ ಆಯಿತು. ನಾನು ಹಾಗೆ ಒಂದು 10 ವರ್ಷ ಮಾಡಿ ನಾನು ನಿಲ್ಲಿಸಿದೆ, ಮತ್ತು ಅವರೆಲ್ಲ ಮುಂದುವರಿಸಿದರು. ಆಗ ಅದೊಂದು ಡೈಯಿಂಗ್ ಆಟ ಉಳಿಯಿತದು. ಇದು ಚಿಟ್ಟು ನಾಶ ಆಗಿದೆ ಒಮ್ಮೆಗೆ, ಎಲ್ಲ ಹತ್ತಿಡುದು, ಹೀಗೆ ಹತ್ತಿಟ್ಟು ಬಣ್ಣ ವೇಷ ಮಾಡಿ ಹೋಗುದು. ಏನು ಚಂದ ಇಲ್ಲ ಹತ್ತಿಟ್ರೆ. ನಾನು ಆ ಡೈಯಿಂಗಿಗೋಸ್ಕರ ಅದನ್ನು ಉಳಿಸಿಯೇ ಕಲ್ತದ್ದು. ಆಗ ನಾನು ಮಾಡೋಣ ಬೇರೆಯವರು ಕಲ್ತರು, ನಾನು ಖುಷಿಯಲ್ಲಿ ನಾನು ಬಿಟ್ಟೆ ಅದನ್ನು. ಈಗ ಒಳ್ಳೆ ಮಕ್ಕಳೆಲ್ಲ ಚಿಟ್ಟಿಡ್ತಾರೆ. ಈಗ ಮೇಳದಲ್ಲೆಲ್ಲ ಚಂದ ಚಿಟ್ಟಿಡ್ತಾರೆ, ಏನು ನಾಶ ಆಗಲಿಲ್ಲ, ಯಾವುದಕ್ಕೂ ನಾಶ ಇಲ್ಲ ಹೇಳೋದು ನಾನು. ನಮ್ಮ ಯಕ್ಷಗಾನಕ್ಕಂತೂ ನಾಶ ಇಲ್ಲ ಖಂಡಿತ. ಅಹಂಕಾರದಿಂದ ಮೆರೆದಾಡಬೇಡ. ಈ ನರಕಾಸುರನನ್ನು ಕೆಣಕಿ ಉಳಿಯಬಹುದೆಂತ ಬಗೆದೆಯ ನನ್ನ ಹಣೆ ಬರವ ಇಂದಿಗೆ ಮತಾಂತರಕ್ಕಸ ಕೊಲ್ಲರತಮ ಭೂಮಂಡಲದಲ್ಲಿರುವಂತಹ ಸತ್ಕಾರ್ಯವಾದ ಯಾಗಯಜ್ಞಾದಿಗಳಿಗೆ ಕಂಟಕ ಸ್ವರೂಪನಾದಿಯ ಸ್ವರ್ಗಲೋಕದ ದೇವತೆಗಳನ್ನ ಪದಚ್ಯುತಗೊಳಿಸಿದೆಯ. ದೇವಮಾತೆ ಅದಿತಿ ದೇವಿಯ ಕುಂಡಲವನ್ನು ಹೇಸದೆ ಅಪಹರಿಸಿದೆಯ. ತಂದಿದ್ದೇನೆ ಏನಂತೆ ನಿನ್ನ ಪಾಪದ ಪಡ ಪೂರ್ಣ ಆಯಿತು. ಇನ್ನು ಒಂದು ಕ್ಷಣ ನಿನಗೆ ಈ ಭೂಮಿಯಲ್ಲಿ ಉಳಿಗಾಲ ಇಲ್ಲ. ಬಾ ಮುಂದೆ. ಗೋಪಾಲ ಕೃಷ್ಣಗೆ ಆರತಿ ಬೆಳಗಿರಿ ಕಂಸಂದಗೆ ಆರತಿ ಎತ್ತಿರೆ ವಸುದೇವನಿಗೆ ಆರತಿ ಎತ್ತಿರೆ ಗೋಪಾಲ ಕೃಷ್ಣಗೆ ಆರತಿ ಎತ್ತಿರೆ ಮಂಗಲ ಆರತಿ ಬೆಳಗಿರೆ ಗಣಪಗೆ ಗಣಪಗೆ